ಎಷ್ಟು ಜನ ಶ್ರೀಮಂತರು ಎಂಥೆಂಥ ಭಾರೀ ಮನೆಗಳನ್ನು ಕಟ್ಟಿ ಇಬ್ಬರೇ ಇರ್ತಾರೆ. ಭೂತ ಬಂಗಲೆ ಇದ್ದ ಹಾಗೆ ಇರುತ್ತೆ. ಯಾರ್ಯಾರ್ಯಾರ್ಯಾರೂ ಇರುವುದಿಲ್ಲ. ಸ್ವಂತ ಮಕ್ಕಳೇ ಆ ಆನಂದವನ್ನು ಅನುಭವಿಸುವುದಕ್ಕೆ ಜೊತೆಗಿರೋದಿಲ್ಲ. ಎಲ್ಲಿಯೋ ಹೋಗಿರ್ತಾರೆ ದೇಶಾಂತರಕ್ಕೆ. ದೊಡ್ಡದಾದ ಮನೆ, ಯಾಕಾದರೂ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ ಅಂತ ಅನಿಸೋ ಹಾಗಿರುತ್ತದೆ. ಕಾರಣ ಅದು ಹಣದಿಂದ ಬಂದ ಮನೆ. ತಪಸಾ ವಿಂದತೆ ಮಹತ್. ಮನೆ ಪುಟ್ಟದಾಗಿದ್ದರೂ ಪ್ರಬಲವಾದ ಪುಣ್ಯದಿಂದ ತಪಸ್ಸಿನಿಂದ ಪಡೆದುಕೊಂಡಿದ್ದರೆ ಯಾವಾಗಲೂ ಹೋಗುವ ಬರುವ ಜನ, ಯಾವಾಗಲೂ ನಗು, ಯಾವಾಗಲೂ ಉತ್ಸಾಹ, ಯಾವಾಗಲೂ ಉತ್ಸವಗಳು, ಯಾವಾಗಲೂ ಪುಣ್ಯ ಸಾಧನೆ. ಯಾಕೆಂದರೆ ಅದು ತಪಸ್ಸಿನಿಂದ ಬಂದದ್ದಾಗಿರ್ತದೆ. ನಾವೇನು ಪಡೆಯಬೇಕು ಅನ್ನೋದನ್ನು ಮಹಾಭಾರತ ಹೇಳುತ್ತದೆ. ಬರೀ ಹಣವನ್ನು ಪಡೆದು ಹೆಣ ಆಗಬೇಡಿ, ತಪಸ್ಸನ್ನು ಪಡೆದು ತಪಸ್ವಿಗಳಾಗಿ ಅದರಿಂದ ನೀವು ಎಂಥದನ್ನೂ ಸಾಧಿಸಬಹುದು.